ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಅಥವಾ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ನ ಆನ್ಲೈನಲ್ಲಿ ತೊಗೊಂಡು ಹೋಗ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೀವು ನೋಡಿದರೆ ಅದರಲ್ಲಿ ನಾನು ಖಾಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಪೋರ್ಟ್ ಫಾರ್ವರ್ಡಿಂಗ್ ಮೂಲಕ ಆನ್ಲೈನ್ಗೆ ತೊಗೊಂಡೋಗಿದ್ದೆ ಮತ್ತು ಅದನ್ನು ಪ್ರಪಂಚದ ಯಾವುದೇ ಮೂಲೆಯಿಂದ ಆಕ್ಸೆಸ್ ಮಾಡಬಹುದಾಗಿತ್ತು ಅಂತ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ವಿಂಡೋಸಲ್ಲಿ ನಾನಿವತ್ತು RDP ಅಂದರೆ ರಿಮೋಟ್ ಡೆಸ್ಕ್ಟಾಪ್ ಪ್ರೋಟೋಕಾಲ್ ಸರ್ವಿಸ್ನ ಯೂಸ್ ಮಾಡಿಕೊಂಡು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಆನ್ಲೈನ್ನಲ್ಲಿ ತೊಗೊಂಡೋಗ್ತಾ ಇದ್ದೀನಿ. ಆನ್ಲೈನಲ್ಲಿ ಹೋಗೋದ್ರಿಂದ ಪ್ರಪಂಚದ ಯಾವುದೇ ಮೂಲೆಯಿಂದ ನೀವು ಈ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡಬಹುದು. ಸೊ ನೀವು ನೋಡ್ತಾ ಇರಬಹುದು, ನಾನು ಆಲ್ರೆಡಿ ನನ್ನ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಅಂದ್ರೆ ನನ್ನ ಮೇನ್ ಆಪರೇಟಿಂಗ್ ಸಿಸ್ಟಮ್ ಖಾಲಿ ಲಿನಕ್ಸ್ ಅದರಲ್ಲಿ ನಾನು VM ವರ್ಕ್ ಸ್ಟೇಷನ್ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡೀನಿ. VM ವರ್ಕ್ ಸ್ಟೇಷನ್ ಸಾಫ್ಟ್ವೇರ್ ಒಳಗಡೆ ನಾನು ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡೀನಿ. ಸ್ಕ್ರೀನ್ ಅಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. ನಾನು ಇವಾಗ ಏನ್ ಮಾಡ್ತೀನಿ, ನನ್ನ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇದು ಫೈಲ್ ಎಕ್ಸ್ಪ್ಲೋರರ್. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೈ PC ಒಳಗಡೆ ಇದು ತಗೊಂಡೋಗುತ್ತೆ. ಸೊ ನೀವು ನೋಡ್ತಾ ಇರಬಹುದು, ಇಲ್ಲಿ ಮೈ PC ಅಲ್ಲಿ ತಗೊಂಡೋದಾಗ ನೀವು ದಿಸ್ PC ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಲ್ಲಿ ಹೋದಾಗ ನಿಮಗೆ ಇದು ಸೆಟ್ಟಿಂಗ್ಸ್ ತಗೊಂಡೋಗುತ್ತೆ. ಈ ಸೆಟ್ಟಿಂಗ್ಸ್ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ರಿಮೋಟ್ ಡೆಸ್ಕ್ಟಾಪ್ ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇರ್ಬೋದು, ರಿಮೋಟ್ ಡೆಸ್ಕ್ಟಾಪ್ ಅಂತ ಇದೆ. ಇದನ್ನ ಮೊದಲಿಗೆ ನೀವು ಆನ್ ಮಾಡಬೇಕಾಗುತ್ತೆ ವಿಂಡೋಸ್ ಅಲ್ಲಿ. ಇದು ಕನ್ಫರ್ಮೇಶನ್ ಕೇಳುತ್ತೆ. ಕನ್ಫರ್ಮೇಶನ್ ಕೊಟ್ಟಾಗ ರಿಮೋಟ್ ಡೆಸ್ಕ್ಟಾಪ್ ಆನ್ ಆಗಿದೆ. ಇದಾದ ನಂತರ ಏನ್ ಮಾಡಬೇಕಾಗುತ್ತೆ, ನೀವು ಫೈರ್ ವಾಲ್ ಅಲ್ಲಿ ಈ ಸರ್ವಿಸ್ ನ ಕಾನ್ಫಿಗರೇಷನ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದ್ರೆ, ಮೊದಲಿಗೆ ನೀವು ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಹೋಗ್ಬೋದು, ಅಥವಾ ನೀವು ಇಲ್ಲಿ ಆರೋ ಮಾರ್ಕ್ ಇದೆ, ಇಲ್ಲಿಂದಾನೇ ನೀವು ಡೈರೆಕ್ಟ್ ಆಗಿ ಫೈರ್ ವಾಲ್ಗೆ ಎಂಟ್ರಿ ಕೊಡ್ಬೋದು. ನನ್ನ ಆಪರೇಟಿಂಗ್ ಸಿಸ್ಟಮ್ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ, ಯಾಕಂದ್ರೆ ನಾನು ರ್ಯಾಮ್ ಕಾನ್ಫಿಗರೇಷನ್ ಕಡಿಮೆ ಮಾಡಿದ್ದೀನಿ. ಅದೇ ಕಾರಣಕ್ಕೆ ನೀವು ನೋಡ್ತಾ ಇರಬಹುದು, ಇದು ಫೈರ್ ವಾಲ್ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಲೈಕ್ ಫೈರ್ ವಾಲ್ ಮತ್ತೆ ನೆಟ್ವರ್ಕ್ ಪ್ರೊಟೆಕ್ಷನ್ ಅಂತ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಅಲೋ ಆನ್ ಎ ಆಪ್ ಟು ದ ಫೈರ್ ವಾಲ್ ಅಂತ ಹೇಳ್ಬಿಟ್ಟಿದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇದು ಸೆಟ್ಟಿಂಗ್ಸ್ ಕೇಳುತ್ತೆ. ಇಲ್ಲಿ ಚೇಂಜ್ ದ ಸೆಟ್ಟಿಂಗ್ಸ್ ಅಂತ ಕೊಟ್ಟು ನಿಮಗೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಡೆಸ್ಕ್ಟಾಪ್ ಅಂತ ಹೇಳ್ಬಿಟ್ಟು, ರಿಮೋಟ್ ಡೆಸ್ಕ್ಟಾಪ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ನೀವು ಟಿಕ್ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ರಿಮೋಟ್ ಡೆಸ್ಕ್ಟಾಪ್ ಅಂತ ಹೇಳ್ಬಿಟ್ಟಿದೆ. ರಿಮೋಟ್ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಪ್ರೈವೇಟ್ ಮತ್ತೆ ಪಬ್ಲಿಕ್ ನೆಟ್ವರ್ಕ್ ಎರಡಕ್ಕೂ ಆಕ್ಸೆಸ್ ಕೊಡಬೇಕಾಗುತ್ತೆ. ಅದಾದ ನಂತರ ನೀವು ಓಕೆ ಕೊಟ್ಟಾಗ ಇದು ಬೇಸಿಕ್ ಸೆಟ್ಟಿಂಗ್ಸ್ ಸೇವ್ ಆಗಿದೆ. ಅಂದ್ರೆ ವಿಂಡೋಸ್ ಅಲ್ಲಿ ನಾವು RDP ಮಾಡೋದಕ್ಕೆ ಅಂದ್ರೆ ರಿಮೋಟ್ ಡೆಸ್ಕ್ಟಾಪ್ ಪ್ರೋಟೋಕಾಲ್ ಕೊಡೋದಕ್ಕೆ ಸೆಟ್ಟಿಂಗ್ಸ್ ಮಾಡಿರಿ. ಬಟ್ ಏನಂದ್ರೆ ಇವಾಗ ನಾವು ಕಮಾಂಡ್ ಲೈನ್ ಮೂಲಕ ನಮ್ಮ IP ನ ತಗೊಂಡೋಗಿ ಮೆನ್ಷನ್ ಮಾಡಿದ್ರೆ RDP ಅಲ್ಲಿ ಆಕ್ಸೆಸ್ ಆಗೋದಿಲ್ಲ. ಯಾಕೆ ಅಂದ್ರೆ RDP ಸರ್ವಿಸ್ ಏನೋ ಆಕ್ಟಿವ್ ಆಗಿದೆ, ಬಟ್ RDP ಸರ್ವಿಸ್ ರನ್ ಆಗ್ತಾ ಇರುವಂತ ಪೋರ್ಟ್ 3389 ಇದು ಡಿಫಾಲ್ಟ್ ಪೋರ್ಟ್. ಇದು ಇಂಟರ್ನೆಟ್ ಅಲ್ಲಿ ಪೋರ್ಟ್ ಫಾರ್ವರ್ಡಿಂಗ್ ಆಗಿರೋದಿಲ್ಲ. ಅಂದ್ರೆ ಈ ಪೋರ್ಟ್ ಇಂಟರ್ನೆಟ್ ಅಲ್ಲಿ ಫಾರ್ವರ್ಡ್ ಆಗಿರೋದಿಲ್ಲ. ಅದೇ ಕಾರಣಕ್ಕೆ ನಾವು RDP ಪೋರ್ಟ್ ನ ಇಂಟರ್ನೆಟ್ ಅಲ್ಲಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಹೇಳಿದೆ, ಒಂದೊಂದು ಸರ್ವಿಸ್ ಒಂದೊಂದು ರೀತಿಯಾದಂತಹ ಪೋರ್ಟ್ ನ ಯೂಸ್ ಮಾಡುತ್ತೆ. ಉದಾಹರಣೆಗೆ SSH ಸರ್ವಿಸ್ ಆನ್ಲೈನ್ ಅಲ್ಲಿ ಆಕ್ಸೆಸ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ ಪೋರ್ಟ್ ನಂಬರ್ 22. ಅದೇ ರೀತಿ RDP ಸರ್ವಿಸ್ ಯೂಸ್ ಮಾಡುತ್ತೆ ಪೋರ್ಟ್ ನಂಬರ್ 3389 ಅಂತ ಹೇಳ್ಬಿಟ್ಟು. ನೀವು ಈ 3389 ನ ಬೇಕಾದ್ರೆ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಿ ಪೋರ್ಟ್ ನಂಬರ್ ನ ಚೇಂಜ್ ಮಾಡಬಹುದು. ನಾನು ಇದು ಬೈ ಡಿಫಾಲ್ಟ್ ಆಗಿರುವಂತಹ ಪೋರ್ಟ್ ನ ಚೇಂಜ್ ಮಾಡಕ್ ಹೋಗ್ತಾ ಇಲ್ಲ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀನಿ. ಅದಾದ ನಂತರ ನಾವೇನ್ ಮಾಡ್ಬೇಕಾಗುತ್ತೆ, ನಾನು ಹೇಳಿದ್ದೆ ಪೋರ್ಟ್ ಫಾರ್ವರ್ಡಿಂಗ್ ಮಾಡೋದಕ್ಕೆ ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ವಿಧಾನಗಳಿದೆ. ಉದಾಹರಣೆ ಕೊಡ್ಬೇಕಂದ್ರೆ, ನಮ್ಮ ರೂಟರ್ ಅಲ್ಲಿ ಅಥವಾ ನಮ್ಮ ಲ್ಯಾನ್ ಕೇಬಲ್ ಕನೆಕ್ಷನ್ ತಗೊಂಡಾಗ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಬೈ ಡಿಫಾಲ್ಟ್ ಆಗಿ ಒಂದು ಆಪ್ಷನ್ ಸಿಕ್ಕಿರುತ್ತೆ ರೂಟರ್ ಅಲ್ಲಿ, ಪೋರ್ಟ್ ಫಾರ್ವರ್ಡಿಂಗ್ ಅಂತ. ಅದಾದ ನಂತರ ನೀವು ಬೇಕಾದ್ರೆ ಕ್ಲೌಡ್ ಸರ್ವಿಸಸ್ ನ ತಗೋಬಹುದು. ಅಲ್ಲಿ ನೀವು ಫೈರ್ ವಾಲ್ ನ ಕಾನ್ಫಿಗರೇಷನ್ ಮಾಡಬಹುದು. ಇಲ್ಲ ಅಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಮೂಲಕ ನೀವು ಪೋರ್ಟ್ ಫಾರ್ವರ್ಡಿಂಗ್ ನ ಮಾಡಬಹುದು. ಉದಾಹರಣೆ ಕೊಟ್ಟಿದ್ದೆ, NGROC ಅನ್ನುವಂತ ಒಂದು ಸರ್ವಿಸ್ ಪೋರ್ಟ್ ಫಾರ್ವರ್ಡಿಂಗ್ ಗೆ ಸಹಾಯ ಮಾಡುತ್ತೆ. portmap.io. ಅದಾದ ನಂತರ ಲೋಕಲ್ ಟು ನೆಟ್ ಅನ್ನುವಂತ ಸರ್ವಿಸ್ ಕೂಡ ಪೋರ್ಟ್ ಫಾರ್ವರ್ಡಿಂಗ್ ಗೆ ಸಹಾಯ ಮಾಡುತ್ತೆ. ಇದು ಬಿಟ್ಟು ಬೇರೆ VPN ಸರ್ವಿಸಸ್ ಕೂಡ, ಪ್ರೈವೇಟ್ VPN ಸರ್ವಿಸಸ್ ಕೂಡ ಪೋರ್ಟ್ ಫಾರ್ವರ್ಡಿಂಗ್ ಗೆ ಸಹಾಯ ಮಾಡುತ್ತೆ ಅಂತ. ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಲೋಕಲ್ ಟು ನೆಟ್ ಅನ್ನುವಂತ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಈ ವೆಬ್ಸೈಟ್ ನ ಯೂಸ್ ಮಾಡಿಕೊಂಡು ನಾನು ಪೋರ್ಟ್ ಫಾರ್ವರ್ಡಿಂಗ್ ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ್ಡ್ ಪಾರ್ಟಿ ವೆಬ್ಸೈಟ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು, ನಾನು ಆಲ್ರೆಡಿ ಲಾಗಿನ್ ಕೊಟ್ಟು ಕ್ರೆಡೆನ್ಶಿಯಲ್ ಅಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ಈ ರೀತಿಯಾಗಿ ಈ ವೆಬ್ಸೈಟ್ ನ ಒಂದು ಇಂಟರ್ಫೇಸ್ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರಬಹುದು, ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು SSH ಮೂಲಕ ಯಾವ ರೀತಿ ಖಾಲಿ ಲಿನಕ್ಸ್ ನ ಆನ್ಲೈನ್ ಗೆ ತಗೊಂಡೋಗೋದು ಅಂತ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ನಾನು ವಿಂಡೋಸ್ ನ ಆನ್ಲೈನ್ ಗೆ ತಗೊಂಡೋಗ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮೈ ಟನಲ್ಸ್ ಅಂತ ಹೇಳ್ಬಿಟ್ಟಿದೆ. ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಎರಡರಿಂದ ಮೂರು ರೀತಿಯಾದಂತಹ ಆಪ್ಷನ್ ಸಿಗುತ್ತೆ. ಅಂದ್ರೆ HTTP ನಿಮ್ಗೆ ಟನಲ್ ಬೇಕಾ, ಅಥವಾ TCP UDP ಟನಲ್ಸ್ ಬೇಕಾ, ಅಥವಾ ಫೈಲ್ ಟ್ರಾನ್ಸ್ಫರ್ ಸರ್ವರ್ಸ್ ಬೇಕಾ, ಅಥವಾ ಪ್ರಾಕ್ಸಿ ಸರ್ವರ್ಸ್ ಬೇಕಾ ಅಂತ ಹೇಳ್ಬಿಟ್ಟು. ನಾವಿಲ್ಲಿ ತೋತಾ ಇರೋದು TCP ಕನೆಕ್ಷನ್, ಟ್ರಾನ್ಸ್ಮಿಟ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಅದನ್ನ ನಾರ್ಮಲ್ ಆಗಿ TCP ನ.
ಸೊ ನಾನಿಲ್ಲಿ ಟಿ ಸಿ ಪಿ ಕನೆಕ್ಷನ್ ತಗೋತಾ ಇದ್ದೀನಿ ನೋಡಿ. ಟಿ ಸಿ ಪಿ ಕನೆಕ್ಷನ್ ಯು ಡಿ ಪಿ ಯೂಸ್ ಆಗೋದು ರಿಯಲ್ ಟೈಮ್ ಪ್ರೋಟೋಕಾಲ್ ಅಲ್ಲಿ ಯೂಸ್ ಆಗುತ್ತೆ. ಟಿ ಸಿ ಪಿ ಕನೆಕ್ಷನ್ಸ್ ಇದು ನಾರ್ಮಲ್ ಪ್ರೋಟೋಕಾಲ್ ಅಲ್ಲಿ ಯೂಸ್ ಆಗೋದು. ಸೊ ಅದೇ ಕಾರಣಕ್ಕೆ ನಾನು ಟಿ ಸಿ ಪಿ ತೊಗೊಂಡಿನಿ. ಇಲ್ಲಿ ಅಥೆಂಟಿಕೇಶನ್ ಟೋಕನ್ ಬೈ ಡಿಫಾಲ್ಟ್ ಆಗಿಟ್ಟಿನಿ, ಮತ್ತೆ ಸರ್ವರು ಹೈದರಾಬಾದ್ ಸರ್ವರ್ನ ತಗೋಬಹುದು. ಸೊ ನಿಮಗೆ ಇಲ್ಲಿ ಇಷ್ಟ ಬೇಕಾಗಿರುವಂತಹ ಸರ್ವರ್ ನೀವು ತಗೋಬಹುದು. ಬಟ್ ನಾನು ಹೈದರಾಬಾದ್ ಸರ್ವರ್ನ ತಗೋತಾ ಇದ್ದೀನಿ. ಇಲ್ಲಿ ಬೈ ಡಿಫಾಲ್ಟ್ ಆಗಿ ಐ ಪಿ ಅಡ್ರೆಸ್ 127.0.01 ಇದೆ. ಇದನ್ನೇ ಕಂಟಿನ್ಯೂ ಮಾಡಬಹುದು. ಬಟ್ ಏನಂದ್ರೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಆಪರೇಟಿಂಗ್ ಸಿಸ್ಟಮ್ ನನ್ನ VM ವರ್ಕ್ ಸ್ಟೇಷನ್ ಇರೋದ್ರಿಂದ ಬ್ರಿಡ್ಜ್ ಕನೆಕ್ಷನ್ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದರ ಒರಿಜಿನಲ್ ಐ ಪಿ ಅಡ್ರೆಸ್ ತಗೋತಾ ಇದ್ದೀನಿ. ಸೊ ನೀವು ಐ ಪಿ ಅಡ್ರೆಸ್ ಏನಾದ್ರು ವಿಂಡೋಸ್ ಅಲ್ಲಿ ಚೆಕ್ ಮಾಡ್ಬೇಕಂದ್ರೆ IP config ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟಾಗ ನಿಮಗೆ ಈ IP ಅಡ್ರೆಸ್ ಕಾಣಿಸುತ್ತೆ. ಇದು ನಿಮ್ಮ ವರ್ಚುವಲ್ ಮಷೀನ್ ನ IP ಅಡ್ರೆಸ್. ಇದನ್ನ ಕಾಪಿ ಮಾಡಿ ಈ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ನಾನು 127.0.01 ಅಂತ ಏನಿದೆ ಅಲ್ಲಿ ನಾನು ನನ್ನ ಆಪರೇಟಿಂಗ್ ಸಿಸ್ಟಮ್ ನ ಒಂದು IP ಅಡ್ರೆಸ್ ನ ಮೆನ್ಷನ್ ಮಾಡಿದೆ. ಮತ್ತೆ ಇಲ್ಲಿ ಪೋರ್ಟ್ ನಂಬರ್ ಕೇಳ್ತಾ ಇದೆ. ನಿಮ್ಗೆ ಗೊತ್ತು RDP ಡಿಫಾಲ್ಟ್ ಪೋರ್ಟ್ ನಂಬರ್ 3389 ಅಂತ. ಅದನ್ನ ಕ್ಲಿಕ್ ಮಾಡಿ ಪೋರ್ಟ್ ನಂಬರ್ ನ ಮೆನ್ಷನ್ ಮಾಡಿ ಕ್ರಿಯೇಟ್ ಕೊಟ್ಟಾಗ ಒಂದು ಟನಲ್ ಇಲ್ಲಿ ಓಪನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಟನಲ್ ಓಪನ್ ಆಗಿದೆ. ಇವಾಗ ಇದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕಾಗುತ್ತೆ, ಈ ಥರ್ಡ್ ಪಾರ್ಟಿ ವೆಬ್ಸೈಟ್ ಏನಿದೆ ಲೋಕಲ್ ಟು ನೆಟ್ ಅನ್ನುವಂಥ ವೆಬ್ಸೈಟು ಅದನ್ನ ಒಂದು ಕ್ಲೈಂಟ್ ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆ. ಈ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ ಯಾವ ಆಪರೇಟಿಂಗ್ ಸಿಸ್ಟಮ್ಗೆ ನೀವು ಕ್ಲೈಂಟ್ ನ ಡೌನ್ಲೋಡ್ ಮಾಡಬೇಕು ಅಂತ. ನಾನು ಇಲ್ಲಿ ವಿಂಡೋಸ್ ನ ಸೆಲೆಕ್ಟ್ ಮಾಡೀನಿ, ವಿಂಡೋಸ್ 64 ಬಿಟ್. ನೀವು ನೋಡ್ತಾ ಇರ್ಬೋದು ಇದು ಡೌನ್ಲೋಡ್ ಆಗಿದೆ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡೀನಿ, ಆದ್ರೂ ಕೂಡ ಮತ್ತೊಂದ್ಸತಿ ನಿಮಗೆ ತೋರ್ಸೋದಕ್ಕೆ ಡೌನ್ಲೋಡ್ ಮಾಡಿದೆ. ಅದಾದ ನಂತರ ಇದನ್ನ ಓಪನ್ ಮಾಡಿ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಸೊ ನೋಡಿ ಇದು ಡೌನ್ಲೋಡ್ ಆಗಿದೆ. ಇದನ್ನ ಡಬಲ್ ಕ್ಲಿಕ್ ಮಾಡಿ ನಾನು ಎಕ್ಸ್ಟ್ರಾಕ್ಟ್ ಕೊಟ್ಟೆ. ಸೊ ಎಕ್ಸ್ಟ್ರಾಕ್ಟ್ ಕೊಟ್ಟಾಗ ಅದಲ್ಲಿರುವಂತಹ ಕ್ಲೈಂಟು ನಮ್ಮ ಲೋಕಲ್ ಲ್ಯಾಪ್ಟಾಪ್ ಅಲ್ಲಿ ಅಂದ್ರೆ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಸೇವ್ ಆಗುತ್ತೆ. ನೋಡಿ ನಾನು ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಟ್ಟೆ. ಎಕ್ಸ್ಟ್ರಾಕ್ಟ್ ಹಿಯರ್ ಕೊಟ್ಟಾಗ ಲೋಕಲ್ ಟು ನೆಟ್ ಅನ್ನೋ ಒಂದು ಕ್ಲೈಂಟು ಡೌನ್ಲೋಡ್ ಆಗಿದೆ. ಇದನ್ನ ಡಬಲ್ ಕ್ಲಿಕ್ ಮಾಡಿ ಮೊದಲಿಗೆ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿ ರನ್ ಎನಿವೆ ಅಂತ ಕೊಟ್ಟಾಗ ಆ ಸಾಫ್ಟ್ವೇರು ನಮ್ಮ ಲೋಕಲ್ ಲ್ಯಾಪ್ಟಾಪ್ ಅಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ವಿಂಡೋಸ್ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಅದಾದ ನಂತರ ನಾವು ಅಲ್ಲಿ ಒಂದು ಅಥೆಂಟಿಕೇಶನ್ ಟೋಕನ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಆ ಅಥೆಂಟಿಕೇಶನ್ ಟೋಕನ್ ನಿಮ್ಗೆ ನಾರ್ಮಲ್ ಆಗಿ ಲೋಕಲ್ ಟು ನೆಟ್ ಅನ್ನೋ ಒಂದು ಏನ್ ಡ್ಯಾಶ್ ಬೋರ್ಡ್ ಇದೆ ಅಲ್ಲಿ ಮೈ ಟೋಕನ್ಸ್ ಅಂತ ಇರುತ್ತೆ, ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬಹುದು. ನಾನು ಆಲ್ರೆಡಿ ಕ್ರಿಯೇಟ್ ಮಾಡೀನಿ. ನೋಡಿ ಇಲ್ಲಿ ಒಂದು ಅಥೆಂಟಿಕೇಶನ್ ಟೋಕನ್ ಇದೆ, ನ್ಯೂ ಟೋಕನ್ ಅಂತ ಹೇಳ್ಬಿಟ್ಟು. ನಾನು ಮತ್ತೆ ಕ್ರಿಯೇಟ್ ಮಾಡಕ್ ಹೋಗ್ತಾ ಇಲ್ಲ. ಇದೇ ಅಥೆಂಟಿಕೇಶನ್ ಟೋಕನ್ ನ ಕಾಪಿ ಮಾಡಿ ಸೊ ಈ ಸಾಫ್ಟ್ವೇರ್ ಏನಿದೆ ಅಲ್ಲಿ ಮೆನ್ಷನ್ ಮಾಡ್ತಾ ಇದೀನಿ. ಆಲ್ರೆಡಿ ಟೋಕನ್ ಮೆನ್ಷನ್ ಆಗಿದೆ, ಅದೇ ಕಾರಣಕ್ಕೆ ಇದು ಕೇಳ್ತಾ ಇಲ್ಲ. ಇಲ್ಲಾಂದ್ರೆ ಕೇಳುತ್ತೆ ನಿಮಗೆ ಅಥೆಂಟಿಕೇಶನ್ ಟೋಕನ್ ಮೆನ್ಷನ್ ಮಾಡಿ ಅಂತ. ಇವಾಗ ನಮ್ಮ ಈ ಲ್ಯಾಪ್ಟಾಪ್ ವಿಂಡೋಸ್ 10 ಲ್ಯಾಪ್ಟಾಪ್ ಈ ಥರ್ಡ್ ಪಾರ್ಟಿ ವೆಬ್ಸೈಟ್ ಪೋರ್ಟ್ ಫಾರ್ವರ್ಡಿಂಗ್ ವೆಬ್ಸೈಟ್ ಜೊತೆ ಕನೆಕ್ಟ್ ಆಗಿದೆ. ಅದಾದ ನಂತರ ನಾವು ಕ್ರಿಯೇಟ್ ಮಾಡಿರುವಂತಹ ಟನಲ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಮೈ ಟನಲ್ಸ್ ಅಂತ ಏನಿದೆ. ಈ ಮೈ ಟನಲ್ಸ್ ಅಲ್ಲಿ ಆಲ್ರೆಡಿ ಒಂದು ಪೋರ್ಟ್ ಫಾರ್ವರ್ಡಿಂಗ್ ಸರ್ವಿಸಸ್ ಟನಲ್ ಕ್ರಿಯೇಟ್ ಆಗಿದೆ. ಇವಾಗ ನಾವು ಅದನ್ನ ಸ್ಟಾರ್ಟ್ ಕೊಟ್ಟಾಗ ನಮ್ಗೆ ಒಂದು ಹೈದರಾಬಾದ್ ಸರ್ವರ್ ಸಿಗುತ್ತೆ, ಮತ್ತೆ ಅದರ ಜೊತೆಗೆ ಒಂದು ಪೋರ್ಟ್ ಸಿಗುತ್ತೆ. ನೀವು ನೋಡ್ತಾ ಇರಬಹುದು ಸರ್ವಿಸ್ ಸ್ಟಾರ್ಟ್ ಆಗಿದೆ. ನನಗೆ ಇಲ್ಲಿ ಒಂದು IP ಅಡ್ರೆಸ್ ಸಿಕ್ಕಿದೆ, ಮತ್ತೆ ಒಂದು ಪೋರ್ಟ್ ನಂಬರ್ ಸಿಕ್ಕಿದೆ. ಈ IP ಅಡ್ರೆಸ್ ಮತ್ತೆ ಪೋರ್ಟ್ ನಂಬರ್ ನ ಯೂಸ್ ಮಾಡಿಕೊಂಡು ನಾವು ಪ್ರಪಂಚದ ಯಾವುದೇ ಮೂಲೆಯಿಂದ ನಮ್ಮ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನ ನಾವು ಆಪರೇಟ್ ಮಾಡಬಹುದು. ಸೊ ನಾನಿಲ್ಲಿ RDP ಕನೆಕ್ಷನ್ ಇರೋದ್ರಿಂದ ಒಂದು ಕ್ಲೈಂಟ್ ನ ಡೌನ್ಲೋಡ್ ಮಾಡೀನಿ. ಸೊ ಆ ಕ್ಲೈಂಟ್ ಹೆಸರು ಬಂದು ಸೊ ನನ್ನ ಖಾಲಿ ಲಿಂಕ್ಸ್ ಅಲ್ಲಿ ನಾನು ಡೌನ್ಲೋಡ್ ಮಾಡಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು ರಿಮಿನಾ ಅಂತ ಹೇಳ್ಬಿಟ್ಟು ಒಂದು ಕ್ಲೈಂಟ್ ನ ಡೌನ್ಲೋಡ್ ಮಾಡೀನಿ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಸಿಂಬಲ್ ಏನಿದೆ ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ RDP ಕನೆಕ್ಷನ್ ಪ್ರೋಟೋಕಾಲ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಸರ್ವರ್ IP ಅಡ್ರೆಸ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ IP ಅಡ್ರೆಸ್ ನಮಗೆ ಥರ್ಡ್ ಪಾರ್ಟಿ ವೆಬ್ಸೈಟ್ ಇಂದ ಸಿಕ್ಕಿರುವಂತಹ IP ಅಡ್ರೆಸ್, ಮತ್ತೆ ಅದರ ಜೊತೆಗೆ ಪೋರ್ಟ್ ನಂಬರ್ ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಪೋರ್ಟ್ ನಂಬರ್ ಬಂದು 41681 ಅಂತ ಹೇಳ್ಬಿಟ್ಟು. ಅದಾದ ನಂತರ ನಿಮ್ಮ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನ ಯೂಸರ್ ನ ಮೆನ್ಷನ್ ಮಾಡಬೇಕಾಗುತ್ತೆ, ಮತ್ತೆ ಪಾಸ್ವರ್ಡ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ನನ್ನ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನ ಯೂಸರ್ ನೇಮ್ ರೂಟ್ ಅಂತಾನೆ ಮೆನ್ಷನ್ ಮಾಡೀನಿ. ಅದಾದ ನಂತರ ಪಾಸ್ವರ್ಡ್ ಕೂಡ ನಾನು ರೂಟ್ ಅಂತಾನೆ ಇಟ್ಟಿರೋದು. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ. ಸೊ ನನ್ನ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸರ್ ನೇಮ್ ಬಂದು ರೂಟ್, ಮತ್ತೆ ಪಾಸ್ವರ್ಡ್ ಕೂಡ ರೂಟ್. ಯಾವಾಗ ನಾನು ಕನೆಕ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನೋ ಆವಾಗ ಇದು ಕನೆಕ್ಷನ್ ತಗೊಳುತ್ತೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ
ಸೊ ನೋಡಿ ನಾನು ಇವಾಗ ಕನೆಕ್ಟ್ ಅಂತ ಕೊಟ್ಟೆ. ಕನೆಕ್ಟ್ ಅಂತ ಕೊಟ್ಟಾಗ ಇದು ನಮಗೆ ಆಕ್ಸಸ್ಗೆ ಪರ್ಮಿಷನ್ ಕೇಳುತ್ತೆ. ನೀವು ನೋಡ್ತಾ ಇರ್ಬೋದು ಸರ್ಟಿಫಿಕೇಟ್ ಸೇವ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾ ಇದೆ ಫಿಂಗರ್ ಪ್ರಿಂಟ್. ಎಸ್ ಕೊಟ್ಟಾಗ ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಏನು ನನ್ನ ಬ್ಯಾಕ್ ಗ್ರೌಂಡ್ ರನ್ ಆಗ್ತಾ ಇದೆ ಅದು ಲಾಕ್ ಆಗುತ್ತೆ. ಯಾಕೆ ಅಂದ್ರೆ ರೂಟ್ ಯೂಸರ್ ಸಿಂಗಲ್ ಯೂಸರ್ ಆಗಿರೋದ್ರಿಂದ ಒಂದೇ ಯೂಸರು ಮಾಡಿದ್ರೆ ಬೇರೆ ಬೇರೆ ಕಡೆ ಆಕ್ಸೆಸ್ ಆಗೋದಿಲ್ಲ. ಅದೇ ನಾನು ರೂಟ್ ಯೂಸರ್ ಜಾಗದಲ್ಲಿ ಬೇರೆ ಯೂಸರ್ನ ಕ್ರಿಯೇಟ್ ಮಾಡಿ ಆನ್ಲೈನ್ಗೆ ನಾನು ಎಕ್ಸ್ಪೋಸ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಇವಾಗ ನನ್ನ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಈ ಕ್ಲೈಂಟ್ ಅಲ್ಲಿ ಓಪನ್ ಆಗಿದೆ ಮತ್ತೆ ಈ ನನ್ನ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಸ್ಕ್ರೀನ್ ಲಾಕ್ ಆಗಿದೆ. ಸೊ ಇದನ್ನ ನಾನು ಲಾಗಿನ್ ಮಾಡ್ಬೇಕಂದ್ರೆ ಮೊದಲು ನಾನು ಅಲ್ಲಿ ಎಕ್ಸಿಟ್ ಮಾಡಬೇಕಾಗುತ್ತೆ. ಒಂದೇ ಯೂಸರ್ ಎರಡು ಕಡೆಯಿಂದ ಲಾಗಿನ್ ಆಗೋದಿಲ್ಲ, ಅದೇ ಕಾರಣಕ್ಕೆ ಇದು ಲಾಕ್ ಆಗಿರೋದು. ಸೊ ನೀವು ನೋಡ್ತಾ ಇರ್ಬೋದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇವಾಗ VMware ಅಲ್ಲಿ ಆಪರೇಟ್ ಆಗ್ತಾ ಇದೆ. ಸೊ ಇಲ್ಲಿ ಲಾಗೌಟ್ ಆಗಿದೆ. ಈ ಥರ್ಡ್ ಪಾರ್ಟಿ ಕ್ಲೈಂಟ್ ಏನಿದೆ ಅಲ್ಲಿ ಡಿಸ್ಕನೆಕ್ಟ್. ಈ ರೀತಿಯಾಗಿ ನಾವು ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಸೊ RDP ಮೂಲಕ ಪ್ರಪಂಚದ ಯಾವುದೇ ಮೂಲೆಯಿಂದ ಕೂಡ ತಗೊಂಡೋಗ್ಬೋದು. ನಾನಿಲ್ಲಿ ವಿಂಡೋಸ್ ಯೂಸರ್ ಜಾಗದಲ್ಲಿ ಅಂದರೆ ರೂಟ್ ಯೂಸರ್ ಜಾಗದಲ್ಲಿ ಬೇರೆ ಒಂದು ಯೂಸರ್ನ ಕ್ರಿಯೇಟ್ ಮಾಡಿಕೊಂಡು RDP ಕನೆಕ್ಷನ್ ಮೂಲಕ ನಾವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಅವರಿಗೆ ಕೊಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.